ನಡೆದಂತ ಶನಿವಾರದ ಎಪಿಸೋಡ್ ಅಲ್ಲಿ ಧ್ರುವಂತ್ ಅವರಿಗೆ ಮನೆಯಿಂದ ಒಂದು ಕಾಲ್ ಬರುತ್ತೆ. ಹೌದು, ಯಾಕಪ್ಪ ಅಂತಂದ್ರೆ ಅದು ಅವರಿಗೆ ಧೈರ್ಯ ತುಂಬುವಂತ ಕಾಲ್ ಆಗಿರುತ್ತೆ. ಹೌದು, ಇಲ್ಲಿ ಏನಾಗ್ತಿದೆಪ್ಪ ಅಂತಂದ್ರೆ ಧ್ರುವಂತ್ ಅವರು ತುಂಬಾನೇ ಭಯ ಪಡ್ತಾ ಇದಾರೆ. ಭಯ ಅಂತ ಅಂದ್ರೆ ಕುಗ್ಗಿಸ್ತಾ ಇದಾರೆ ಅವರನ್ನ. ಅವರು ಮೊದಲು ಮಾಡಿದಂತ ಒಂದು ತಪ್ಪು ಇವಾಗ ಅವರಿಗೆ ಕ್ಷಮೆ ಇಲ್ಲ, ಅಂದ್ರೆ ನಂಬಿಕೆ. ಯಾರು ಕೂಡ ಅವರನ್ನ ನಂಬ್ತಾ ಇಲ್ಲ. ಅವರು ಅಲ್ಲಿ ಮಾತಾಡಿರೋದನ್ನ ಮತ್ತೆ ಹೋಗಿ ಬೇರೆ ಜೊತೆ ಮಾತಾಡ್ತಾರೆ ಅಂತ ಅಂದ್ಬಿಟ್ಟು ಯಾರು ನಂಬ್ತಾ ಇಲ್ಲ. ಅವ್ರ ಜೊತೆ ಬೇರೆ ಜೊತೆ ಜಗಳ ಆಡಿದ್ರೆ ಬೇಕಾದ್ರೆ ಇವಾಗೆಲ್ಲ ಕ್ಲೋಸ್ ಆಗ್ತಾ ಇದ್ರು. ಬಟ್ ಆತರ ಮಾಡಿದ್ದು ಅವ್ರಿಗೆ ತುಂಬಾ ನೋವಾಗಿದೆ, ಹಂಗಾಗಿ ಯಾರು ಕೂಡ ನಂಬ್ತಾ ಇಲ್ಲ. ಇಲ್ಲಿ ಇನ್ನೊಂದೇನಪ್ಪಾ ಅಂತ ಅಂದ್ರೆ ಬಹಳ ಕುಗ್ಗಿಸ್ತಾ ಇದ್ದಾರೆ ಧ್ರುವಂತ್ ಅವ್ರನ್ನ. ಮತ್ತೆ ಗಿಲ್ಲಿ ಅವರು ಕೂಡ ಅಷ್ಟೇ, ನೀನು ಮನೆಗೆ ಹೋಗ್ತೀಯಾ, ನೀನ್ ಮನೆ ಹೋಗ್ತೀಯಾ ಅಂತ ಅಂದ್ಬಿಟ್ಟು ಬಹಳ ಕುಗ್ಗಿಸ್ತಾ ಇದ್ದಾರೆ. ಇದರಿಂದ ಧ್ರುವಂತ್ ಅವ್ರಿಗೆ ತುಂಬಾನೇ ಬೇಜಾರಾಗಿದೆ. ಪರ್ಸನಲಿ ಅವ್ರು ಹೇಳ್ಕೊಂತ ಇಲ್ಲ. ಅದು ಕೂಡ ಡವ್ ಅಂತ ಹೇಳ್ತಾ ಇದ್ದಾರೆ ರಜತ್ ಅವರು. ಕ್ಯಾಮ್ರಾ ಮುಂದೆ ಹೋಗಿ ಮಾತಾಡ್ತಾರೆ ಧ್ರುವಂತ್ ಅವರು. ನಿನ್ನೆ ಶನಿವಾರ ಎಪಿಸೋಡ್ ಅಲ್ಲಿ ಓಕೆನಾ, ಒಂದು ಅಡ್ವರ್ಟೈಸ್ಮೆಂಟ್ ಬರುತ್ತೆ, ಅವಾಗ ಹೋಗಿ ಮಾತಾಡ್ತಾರೆ, ಸರ್ ನನ್ನನ್ನ ಮನೆ ಕಳಿಸ್ಬಿಡಿ ಅಂತ ಒಂದು ಕ್ಯಾಮ್ರಾ ಮುಂದೆ ಹೋಗಿ ಮಾತಾಡ್ತಾರೆ. ಅದಾದ್ಮೇಲೆ ಎಲ್ಲ ಬಂದಾದ್ಮೇಲೆ ರಜತ್ ಅವರು ಕೂಡ ಹೇಳ್ತಾರೆ ಅದು ಡವ್ ಸರ್, ಅವ್ರು ಮಾತಾಡಿದ್ದು ಡವ್ ಅದು ಅಂತ. ಅಂದ್ರೆ ಸುಮ್ನೆ ಕತೆ ಹೊಡಿತಾ ಇದ್ದಾರೆ ಅಂತ, ಹೋಗಕ್ ಇಷ್ಟ ಇಲ್ಲ ಅವರಿಗೆ, ಸುಮ್ನೆ ಹೇಳ್ತಾ ಇದ್ದಾರೆ ಅಂತ ಹೇಳ್ತಾರೆ. ಪರ್ಸನಲಿ ನಾವೆಲ್ಲ ಬಿಗ್ ಬಾಸ್ ನೋಡ್ತಾ ಇದೀವಲ್ವಾ, ನಮಗೆ ಗೊತ್ತಾಗುತ್ತೆ ಎಸ್ ಅವರು ಮನೆಗೆ ಹೋಗ್ಲೇಬೇಕು ಅಂತ ನಿರ್ಧಾರ ಮಾಡಿದ್ದಾರೆ. ಬಟ್ ಇಲ್ಲಿ ಸುದೀಪ್ ಸರ್ ಅವರು ಕಳಿಸ್ಕೊಡಕ್ ಆಗೋದಿಲ್ಲ. ಸ್ವತಃ ಅವರೇ ಹೇಳಿದ್ದಾರೆ, ನಾನು ಬಿಗ್ ಬಾಸ್ ಅಲ್ಲ ಕಳಿಸ್ಕೊಡೋಕೆ, ಬಿಗ್ ಬಾಸ್ ಅಲ್ಲಿದ್ದಾರೆ, ಅವ್ರು ಕಳಿಸ್ಕೊಡ್ತಾರೆ ಅಂತ ಸುದೀಪ್ ಸರ್ ಕೂಡ ಸ್ಪಷ್ಟವಾಗಿ ಹೇಳಿದ್ದಾರೆ. ಆದ್ರೆ ಮನೆಯಿಂದ ಒಂದು ಕಾಲ್ ಬರುತ್ತೆ, ನೀನು ತುಂಬಾನೇ ಚೆನ್ನಾಗಿ ಗೇಮ್ ಆಡ್ತಾ ಇದೀಯಾ, ಯಾಕೆ ಚಿಂತೆ ಮಾಡ್ತೀಯಾ, ಯಾಕೆ ಭಯ ಪಡ್ತಾ ಇದೀಯಾ, ನೀನ್ ತುಂಬಾನೇ ಚೆನ್ನಾಗ್ ಆಡ್ತೀಯಾ, ಬೇರೆ ಕಡೆ ಎಲ್ಲಾದ್ರೂ ಹೋದ್ರು ಕೂಡ ಗೆಲ್ತೀನಿ ಅನ್ನೋ ಆಟ ಇದೆ, ಆದ್ರೆ ಮನೇಲಿ ಕೂಡ ಗೆದ್ದು ಬಾ, ಕಪ್ ತಗೊಂಡ್ ಬಾ, ಎಲ್ರು ನಿನ್ ಜೊತೆಗಿದ್ದಾರೆ ಅಂತಂದು ಮನೆಯಿಂದ ಒಂದು ಕಾಲ್ ಬರುತ್ತೆ, ಧೈರ್ಯ ತುಂಬುವಂತ ಕಾಲ್. ಆ ಕಾಲ್ ಬಂದ್ಮೇಲೆ ಧ್ರುವಂತ್ ಅವರು ಏನ್ ಹೇಳ್ಬೇಕೋ ಗೊತ್ತಿಲ್ಲ, ಚೇಂಜ್ ಆಗ್ತಾರೆ. ಬಟ್ ಅವರನ್ನ ಸೆಲೆಕ್ಟ್ ಮಾಡಿರುವಂತ ಅಭಿಮಾನಿಗಳು, ಅವರು ನಾಮಿನೇಟ್ ಕೂಡ ಆಗಿರ್ತಾರೆ. ಎಸ್, ನಾಮಿನೇಟ್ ಆಗಿರ್ತಾರೆ. ಆದ್ರೆ ನಾಮಿನೇಟ್ ಇಂದ ಅವರು ಪಾರಾಗ್ತಾರೆ. ಪಾರಾದ್ಮೇಲೆ ಹೇಳ್ತಾರೆ, ಅಭಿಮಾನಿಗಳೆಲ್ಲ ನನ್ನ ಸೇವ್ ಮಾಡಿದ್ದಾರೆ, ಅವರಿಗೆ ನಾನು ತುಂಬಾ ಕೃತಜ್ಞತೆಗಳನ್ನ ತಿಳಿಸ್ತೀನಿ ಅಂತ. ಆದ್ರೆ ಲಾಸ್ಟಿಗೆ ಒಂದ್ ಮಾತು ಹೇಳ್ತಾರೆ, ಸರ್ ನಾ ಮನೆಗೆ ಹೋಗ್ತೀನಿ. ಆದ್ರೆ ಸುದೀಪ್ ಸರ್ ಅವರು ಸ್ಪಷ್ಟವಾಗಿ ತಿಳಿಸ್ಬಿಡ್ತಾರೆ, ನಾನು ನಿಮ್ಮನ್ನ ಮನೆ ಕಳ್ಸೋದಿಲ್ಲ ಅಂತ. ನೀವೆಲ್ಲ ಹೇಳ್ತಿರಲ್ಲ ಬನ್ನಿ ಡೋರ್ ಓಪನ್ ಇದೆ ಅಂತ ಹೇಳ್ತಿರಲ್ಲ ಸರ್, ಹಂಗೆ ಹೇಳ್ಬಿಡಿ ನಾನು ಹೋಗ್ತೀನಿ ಅಂತ ಹೇಳ್ತಾರೆ. ಆದ್ರೆ ಸುದೀಪ್ ಸರ್ ಅವ್ರು ಹೇಳ್ತಾರೆ, ನಾನು ನಿಮ್ಮನ್ನ ಮನೆ ಕಳ್ಸೋಷ್ಟು ನನಗೆ ಅಧಿಕಾರ ಇಲ್ಲ, ಅದು ಬಿಗ್ ಬಾಸ್ ಅವರು ಹೇಳ್ತಾರೆ ಅಂತ ಹೇಳ್ತಾರೆ. ಸುದೀಪ್ ಸರ್ ಅವರು ಸ್ಪಷ್ಟವಾಗಿ ಹೇಳ್ಬಿಡ್ತಾರೆ. ಆದ್ರೆ ಇಲ್ಲಿ ಏನಪ್ಪಾ ಅಂತ ಅಂದ್ರೆ ಧ್ರುವಂತ್ ಅವರ ಪ್ಲೇಸ್ ಅಲ್ಲಿ ಬೇರೆ ಯಾರಾದ್ರೂ ಇದ್ದಿದ್ರೆ, ಇವಾಗ ನೀವು ವಿಡಿಯೋ ನೋಡ್ತಾ ಇದೀರಲ್ವಾ, ನೀವೇನಾದ್ರೂ ಇದ್ದಿದ್ರೆ ಏನ್ ಮಾಡ್ತಾ ಇದ್ರಿ, ಯಾವ ಸ್ಟ್ಯಾಂಡ್ ತಗೊಂತಾ ಇದ್ರಿ? ಅಷ್ಟು ಜನ ನಿಮ್ಮನ್ನ ಕುಗ್ಗಿಸ್ತಾ ಇದ್ರೆ, ಅದೊಂದು ಮೊನ್ನೆ ಒಂದು ಗೇಮ್ ಆಯ್ತು ಓಕೆನಾ, ಇಲ್ಲಿ ಗರ್ಲ್ಸ್ ಎಲ್ಲ ಬಾಯ್ಸ್ ಅನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗಿರೋ ಗೇಮು. ಆದ್ರೆ ಧ್ರುವಂತ್ ಅವ್ರನ್ನ ಯಾರು ಕೂಡ ಸೆಲೆಕ್ಟ್ ಮಾಡ್ಕೊಳಲ್ಲ. ಯಾಕೆ? ಅವ್ರಿಗೆ ಆಡಕ್ಕಾಗಲ್ವಾ? ಸ್ಟ್ರೆಂತ್ ಇಲ್ವಾ? ಐಡಿಯಾ ಇಲ್ವಾ? ಚೆನ್ನಾಗಿ ಗೇಮ್ ಆಡ್ತಾರೆ, ನಾನು ನೋಡ್ತಾ ಇದ್ದೀನಿ, ಚೆನ್ನಾಗಿ ಗೇಮ್ ಆಡ್ತಾರೆ. ಬಟ್ ಯಾಕೆ ಸೆಲೆಕ್ಟ್ ಮಾಡ್ಲಿಲ್ಲ ಅವ್ರನ್ನ? ಯಾಕೆ ಸೆಲೆಕ್ಟ್ ಮಾಡ್ಲಿಲ್ಲ ಗೊತ್ತಿಲ್ಲ. ಇದರಿಂದ ಅವ್ರಿಗೆ ತುಂಬಾನೇ ಹರ್ಟ್ ಆಗುತ್ತೆ. ಹರ್ಟ್ ಆದ್ಮೇಲೆ ಒಂದು ಸ್ಮೈಲ್ ಮಾಡ್ತಾರೆ. ಆ ಸ್ಮೈಲ್ ಅನ್ನ ನೀವು ಅಬ್ಸರ್ವ್ ಮಾಡಿರ್ಬೋದು, ಅದ್ ಯಾವ ತರ ಇತ್ತಂತ ನೀವು ಅಬ್ಸರ್ವ್ ಮಾಡಿರ್ಬೋದು. ಆ ಸ್ಮೈಲ್ ಅನ್ನ ತುಂಬಾನೇ ನೋವಾಗಿದೆ ಅವ್ರಿಗೆ ಮನಸ್ಸಲ್ಲಿ, ಆದ್ರೂ ಕೂಡ ಸ್ಮೈಲ್ ಮಾಡಿದ್ದಾರೆ. ಓಕೆ, ಗೊತ್ತಾಗುತ್ತೆ. ಅದೆಲ್ಲ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ, ಅವರನ್ನ ಯಾಕೆ ಸೆಲೆಕ್ಟ್ ಮಾಡ್ಲಿಲ್ಲ ಅಂತ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ನನ್ಗೆ. ಓಕೆನಾ, ನಿಮಗೂ ಕೂಡ ಗೊತ್ತಾಗುತ್ತೆ ಅಂತ ಅನ್ಕೊಂಡಿದೀನಿ. ತುಂಬಾನೇ ನೋವಾಗುತ್ತೆ. ಹೌದು, ಪರ್ಸನಲಿ ಆ ಟೈಮಲ್ಲಿ ನಾವು ಕೂಡ ಆ ಪ್ಲೇಸ್ ಅಲ್ಲಿ ಇದ್ದಿದ್ರೆ ಸಿಕ್ಕಾಪಟ್ಟೆ ಹರ್ಟ್ ಆಗೋದು. ಯಾಕಪ್ಪ, ನಾನು ಇಷ್ಟು ಚೆನ್ನಾಗಿ ಗೇಮ್ ಆಡ್ತೀನಿ, ಇಷ್ಟೆಲ್ಲ ಐಡಿಯಾನ ಉಪಯೋಗಿಸ್ತೀನಿ, ನಾ ಚೆನ್ನಾಗಿ ಆಡ್ಲಿಲ್ಲ ಅಂದ್ರೆ ಇಲ್ಲಿವರೆಗೂ ನಾ ಬರ್ತಾನೆ ಇರ್ಲಿಲ್ಲ, ಹೋಗ್ಬಿಡ್ತಾ ಇದ್ದೆ, ನನ್ನ ಯಾಕೆ ಸೆಲೆಕ್ಟ್ ಮಾಡ್ಕೊಳ್ಳಿಲ್ಲ ಯಾರು ಕೂಡ ಅನ್ನೋ ಒಂದು ಮೈಂಡ್ ಅಲ್ಲಿ ಗೊಂದಲಗಳು ಹುಟ್ಟುತ್ತೆ. ಆದ್ರೆ ಅದೆಲ್ಲ ಗೊಂದಲಗಳು ತಗೊಂಡೋಗಿ ಎಲ್ಲಿ ಹಾಕುತ್ತೆ ಗೊತ್ತಾ? ನಾ ಮಾಡಿರೋ ಮಿಸ್ಟೇಕ್, ನಾನು ಆ ಜಗಳದಿಂದ ಅದರಿಂದ ನಾನು ಏನಾದ್ರು ರಿವೆನ್ಸ್ ತೀರ್ಸ್ಕೊಂತ ಇದ್ದಾರಾ, ಇವರೆಲ್ಲ ನನ್ನ ರಿವೆನ್ಸ್ ತೀರ್ಸ್ಕೊಂತ ಇದ್ದಾರಾ, ಬೇಕಂತ ನನ್ನ ಸೆಲೆಕ್ಟ್ ಮಾಡಿಲ್ವಾ ಅಂತ ಯೋಚನೆಗಳು ಬರ್ತವೆ ತಲೆಯಲ್ಲಿ ಅಲ್ವಾ? ಎಸ್, ಹಂಗಾದ್ರೆ ಶನಿವಾರ ಎಪಿಸೋಡ್ ಅಲ್ಲಿ ಧ್ರುವಂತ್ ಅವ್ರ ಬಗ್ಗೆ ಈ ತರ ಎಲ್ಲ ನಡೀತು. ಧ್ರುವಂತ್ ಅವರು ಕೂಡ ಎಲಿಮಿನೇಟ್ ಇಂದ ಪಾರಾಗಿದ್ದಾರೆ, ಅವ್ರಿಗೂ ಕೂಡ ಕಂಗ್ರಾಟ್ಸ್ ಹೇಳೋಣ. ಮುಂದೇನಾದ್ರೂ ಚೆನ್ನಾಗಿ ಗೇಮ್ ಆಡ್ಕೊಂತ ಹೋಗ್ಲಿ,
ಒಬ್ಬಂಟಿಯಾಗಿದ್ದಾರೆ, ಒಬ್ಬಂಟಿಯಾಗೇ ಇರ್ಲಿ. ಅವ್ರ ಮನೆಯಿಂದ ಒಂದ್ ಮಾತು ಹೇಳ್ತಾರೆ, ನೀ ನಂಬಿರೋ ದೇವ್ರು ನಿನ್ನ ಕೈ ಬಿಡಲ್ಲ ಅಂತ. ಎಸ್, ಜೈ ಮಹಾ. ನಿಮಗೆ ಸ್ಪಷ್ಟವಾಗಿ ಹೇಳ್ಬೇಕಾಗಿತ್ತು ಈ ಒಂದು ಮಾತನ್ನ, ನಾನ್ ನಿಮ್ ಮುಂದೆ ತಂದಿಟ್ಟಿದ್ದೀನಿ. ಓಕೆ, ಇನ್ ಮುಂದೆ ಕಮೆಂಟ್ ಬಾಕ್ಸ್ ಖಾಲಿ ಇದೆ, ಪಟ ಪಟ ಕಮೆಂಟ್ ಹಾಕಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಬೈ ಫ್ರೆಂಡ್ಸ್, ಟೇಕ್ ಕೇರ್, ಬೈ ಬಾಯ್.